ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡುವಾಗ ನಮ್ಮ ಕೈಯೆಲ್ಲ ಉರಿ ಆಗುತ್ತೆ. ಅದೇ ಕೈ ನಾವು ಮಕ್ಕದ ಮೇಲೇನೋ ಇಲ್ಲ ಮಕ್ಕಳನ್ನ ಮುಟ್ಟುವಾಗ ಅವ್ರು ಕೂಡ ಉರಿ ಆಗುತ್ತೆ. ಹಾಗಾಗ್ದಿರ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಬಂದುಬಿಟ್ಟು ನಾವು ಸಿಸರ್ ಇರುತ್ತಲ್ಲ, ಸಿಸರಿಂದ ಈ ರೀತಿ ಕ್ಲೀನಾಗಿ ಆ ಕೊನೆಯಲ್ಲಿ ಹಸಿಮೆಣ್ಸಿನ್ಕಾಯನ್ನು ಇಟ್ಕೊಂಡು ನಾವು ಈ ರೀತಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಮನೆಯಲ್ಲಿ ಸ್ಪೂನ್ಸ್ ಇರುತ್ತಲ್ಲ, ಸ್ಪೂನ್ಸು ಅದರ ಸಹಾಯದಿಂದ ಕೂಡ ನಾವು ಕ್ಲೀನಾಗಿ ಈ ರೀತಿ ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡ್ಕೋಬೋದು. ಈ ರೀತಿ ಆ ಸ್ಪೂನ್ಗೆ ಈ ರೀತಿ ಹಸಿಮೆಣ್ಸಿನ್ಕಾಯನ್ನು ಈ ರೀತಿ ಚುಚ್ಕೋಬೇಕು. ಈ ರೀತಿ ಅದನ್ನು ಮತ್ತು ನಾವು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡ್ಕೋಬೋದು. ನಿಮಗೆ 2 ಟಿಪ್ಸಲ್ಲಿ ಯಾವ ಟಿಪ್ ಈಸಿ ಆಗಿದೆಯೋ ಆ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು. ನನಗಂತೂ ಈ ಸ್ಪೂನ್ಸು ಸಿಸರಿಂದ ಕಟ್ ಮಾಡೋದು ನನಗಂತೂ ತುಂಬಾ ಇಷ್ಟ ಆಗಿದೆ. ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯನ್ನು ಮುಟ್ಟೋದು ಕೂಡ ಇರೋದಿಲ್ಲ ಮತ್ತು ಆಗ ನಮ್ಮ ಕೈ ಕೂಡ ಉರಿ ಆಗೋದಿಲ್ಲ. ಸೊ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗಿದೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ಟಿಪ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಿಮಗೆ ಈ 2 ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆಯೋ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಟೊಮೆಟೊವನ್ನು ಜಾಸ್ತಿ ತರ್ತಾ ಇರ್ತೀವಿ. ಅದು ಬೇಗ ಹಣ್ಣಾಗಿಬಿಟ್ಟು ಕೊಳ್ತೋಗ್ತಾ ಇರುತ್ತೆ. ಹಾಗಾಗ್ದಿರ ನಾವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಮನೆಯಲ್ಲಿ ಸೆಲ್ಲೋ ಟೇಪ್ ಇರುತ್ತಲ್ಲ, ಆ ಸೆಲ್ಲೋ ಟೇಪಿಂದ ಈ ರೀತಿ ಮಧ್ಯಕ್ಕೆ ಈ ರೀತಿ ಮೆತ್ಸಾಕಬೇಕು. ಈ ರೀತಿ ಅಂಟಾದ್ಮೇಲೆ ನಮಗೆ ಆ ಟೊಮೆಟೊ ಅನ್ನೋದು ಬೇಗ ಕೆಟ್ಟೋಗೋದಿಲ್ಲ, ತುಂಬ ದಿನ ಬರುತ್ತೆ. ಈ ಟಿಪ್ ಕೂಡ ನೀವು ಒಂದ್ಸಾರಿ ಯೂಸ್ ಮಾಡಿ. ಈ ರೀತಿ ಎಲ್ಲ ಟೊಮೆಟೊಸ್ಗೂ ನಾನು ಈ ರೀತಿ ಟೇಪನ್ನು ಹಾಕ್ತಿದ್ದೀನಿ. ನೀವು ಕೂಡ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ. ನಿಮಗೆ ಯಾವ ರೀತಿ ಯೂಸ್ ಆಗಿದೆ ಅಂತ ನಂಗೆ ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಇಲ್ಲಾಂದರೆ ಅಡುಗೆಗೆ ಮಾಡುವಂಥ ಆಯಿಲ್ ಆಗಿರ್ಬೋದು ಯೂಸ್ ಮಾಡ್ತಾ ಇರ್ತೀವಿ. ಅದು ಯೂಸ್ ಮಾಡುವಾಗ ಈ ರೀತಿ ಕ್ಯಾನಿಂದ ಸೋರ್ಬಿಟ್ಟು ಎಲ್ಲ ಕ್ಯಾನ್ಗೆಲ್ಲ ಅಂಟ್ಕೊಂಡು ಅದು ಜಿಡ್ಡಾಗಿ ಇರುತ್ತೆ. ನಾವು ಮುಟ್ಕೊಳ್ಳೋವಾಗ ಜಿಡ್ಡು ಅನಿಸೋ ಇರುತ್ತೆ. ಆಗ ಅನಿಸ್ದಿರ ನಾವು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಮನೆಯಲ್ಲಿ ಈ ರೀತಿ ವೇಸ್ಟ್ ಆಗಿರುವಂಥ ಸಾಕ್ಸ್ ಇರುತ್ತಲ್ಲ, ಯೂಸ್ ಮಾಡ್ದಿರೋಂಥದ್ದು, ಆ ಸಾಕ್ಸ್ ಒಳಗಡೆ ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಇಟ್ಬಿಟ್ರೆ ನಾವೇನೋ ಯೂಸ್ ಮಾಡುವಾಗ ಕೂಡ ಅದು ಒಂದು ವೇಳೆ ಸೋರಿದ್ರೂ ಆ ಸಾಕ್ಸ್ಗೆ ಮೆತ್ಕೊಳ್ಳುತ್ತೆ ಒಳಗಡೆ. ನಮ್ಮ ಕೈಗೆ ಮೆತ್ಕೊಂಡು ಜಿಡ್ಡು ಅನಿಸೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾವು ಅಡುಗೆ ಮಾಡುವಂಥ ಆಯಿಲ್ ಕೂಡ ನೀವು ಈ ರೀತಿ ಹಾಕ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಮಗೆ ಈ ರೀತಿ ಬ್ಯಾಂಗಲ್ಸ್ಗೆ ಒಂದು ಬಾಕ್ಸ್ ಅನ್ನೋದು ಬರುತ್ತಲ್ಲ, ಆ ಬಾಕ್ಸನ್ನು ನಾವು ಬ್ಯಾಂಗಲ್ಸ್ ತೊಗೊಂಡು ಒಂದೊಂದು ಸಾರಿ ಬಿಸಾಕ್ತಾ ಇರ್ತೀವಿ ವೇಸ್ಟ್ ಅಂದ್ಬಿಟ್ಟು. ಆ ವೇಸ್ಟ್ ಅಂತ ಬಿಸಾಕ್ದಿರ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ನಾವು ಈ ರೀತಿ ಸೇಫ್ಟಿ ಪಿನ್ಸ್ ಇಲ್ಲಾಂದರೆ ಎಲ್ಲ ಹಾಕ್ಬಿಟ್ಟು ಮತ್ತು ನಮಗೆ ಯಾವಾಗಾದರೂ ಅರ್ಜೆಂಟಾಗಿ ಬೇಕು ಅಂದಾಗ ಈ ರೀತಿ ಹುಡ್ಕೊತಾ ಇರ್ತೀವಿ. ಅಂಥ ಟೇಬಲ್ ನಾವು ಈ ರೀತಿ ಸೇಫ್ಟಿ ಪಿನ್ಸನ್ನು ಈ ಬಾಕ್ಸ್ ಒಳಗಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ, ನಮ್ಗೆ ಬೇಗನೂ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಬ್ಲೌಸ್ಗೆ ಏನಾದರೂ ಡಿಸೈನ್ಸ್ ಹಾಕೋದಕ್ಕಂತ ಕುಂದನ್ಸು ಈ ರೀತಿ ಸ್ಟೋನ್ಸು ಎಲ್ಲ ತರ್ತಾ ಇರ್ತೀವಿ. ಅದನ್ನು ಸಹ ನಾವು ಈ ರೀತಿ ಈ ಬಾಕ್ಸ್ ಒಳಗಡೆ ಹಾಕ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮಗೆ ಈ ಟಿಪ್ಸ್ ಯಾವುದು ಇಷ್ಟ ಆಯಿತು, ನಿಮಗೆ ಒಂದಾದರೂ ಯೂಸ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.